Hi guys, welcome back to Diksha Amar Vlogs. ಬಂಗಾರದ ಗೊಂಬೆ ಬಂದು ಎದುರು ನಿಂತರೆ ವಿಡಿಯೋ ಬಂದು ಇನ್ನೂ ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ ಆ ವಿಡಿಯೋ ಮಾಡೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಸೊ ಸೀರೆ ಬೇಕು ಇವಾಗ ಸದ್ಯಕ್ಕೆ. ನಾನು ಇಲ್ಲಿರೋದ್ರಿಂದ ಅಮ್ಮಂದೇ ಸೀರೆ ಹಾಕೋದು. ನಾನು ಎಲ್ಲಿದ್ದರೂ ಯಾರ್ದಾನ ಒಂದು ಸೀರೆ ಹಾಕೊಳ್ತಾ ಇದ್ದೆ, ಬಿಕಾಸ್ ನನ್ನ ಹತ್ರ ಅಷ್ಟೊಂದು ಸೀರೆ ಕಲೆಕ್ಷನ್ಸ್ ಇಲ್ಲ. ಅದಕ್ಕೋಸ್ಕರ ಇನ್ನೂ ತೊಗೊಳ್ಬೇಕು. ಓಕೆ ಬನ್ನಿ, ವಿಡಿಯೋನ ತುಂಬ ಲ್ಯಾಗ್ ಮಾಡ್ತೀರ, ಬೇಗ ಶಾರ್ಟ್ ಟೈಮಲ್ಲಿ ಮುಗಿಸ್ಬಿಡುವ ಬನ್ನಿ. ಇವಾಗ ನನಗೆ ಬೇಕಾಗಿರೋ ವಿಡಿಯೋ ಸ್ಯಾರಿಗೆ ಹೇಗಿರಬೇಕು ಅಂತ ಅಂದರೆ ಸ್ವಲ್ಪ ಚೆಕ್ಸಲ್ಲಿ ಇರಬೇಕು. ಬಟ್ ನನ್ನ ಅಮ್ಮನ ಹತ್ರ ಚೆಕ್ಸಲ್ಲಿ ಇಲ್ಲ ಸ್ಯಾರಿ. ಸೊ ಅದರಿಂದ ಅದಕ್ಕೆ ಮ್ಯಾಚ್ ಆಗೋ ಥರ ಸೀರೆ ನೋಡಬೇಕು. ಇವಾಗ ಅದೇ ದೊಡ್ಡ ಟಾಸ್ಕ್. ಓಕೆ ನಾನು ನೋಡಿ ಸೀರೆ ಎಲ್ಲ ತೊಗೊಂಡು ಎಲ್ಲ ಸೆಟ್ ಆದ್ಮೇಲೆ ನಂತರ ಸಿಗ್ತೀವಿ. ಓಕೆ ಫೈನಲಿ ಸೀರೆ ತೆಗೆದೆ. ಇಂಥದ್ದೇ ಸೀರೆ ಬೇಕಿದ್ದಿದ್ದು, ಸ್ವಲ್ಪ ಹುಬ್ಳಿ ಸೈಡೆಲ್ಲ ಉಡೋದೆ ಅಂತ ಸೀರೆ ಅಲ್ವ, ಸೊ ಅಂಥದ್ದೇ ಬೇಕಿದ್ದಿದ್ದು. ಅದು ಸಿಕ್ಕು. ಇವಾಗ ಬೇಗ ರೆಡಿ ಆಗೋಣ. ಕೂದಲು ಸ್ವಲ್ಪ ಚೆನ್ನಾಗಿ ಮಾಡಬೇಕು. ಸೆಕೆಗೆ ಈ ಥರ ಕಟ್ಕೊಂಡು ಕೂತ್ಕೊಳ್ಳೋದು ಕೈ ಸ್ವಲ್ಪ ಕೂದಲು ಬಿಡೋಕ್ಕೆ ಆಗಿಲ್ಲ. ಓಕೆ ಇವಾಗೆಲ್ಲ ಸೆಟ್ ಮಾಡಿಟ್ಟು ಅಲ್ಲಿ ಸಿಗ್ತೀನಿ. ಸೊ ಅದೆಲ್ಲ ಸೆಟ್ ಮಾಡ್ಕೊಂಡು ಹಾಗೆ ನಿಮ್ಮ ಜೊತೆ ಮಾತಾಡ್ಕೊಂಡು ವೀಡಿಯೋಸ್ ಮಾಡ್ತೀನಿ. ಓಕೆ ಗೈಸ್, ಎಲ್ಲ ಸೆಟ್ ಮಾಡಿಟ್ಕೊಂಡು ಕೂತಿದ್ದೇನೆ. ಬಿಕಾಸ್ ಅಂದರೆ ಮತ್ತೆ ಎದ್ದು ಹೋಗ್ಬೇಕಲ್ಲ, ಸ್ವಲ್ಪ ಇದಾಗ್ಬೋದು, ಡಿಸ್ಟರ್ಬೆನ್ಸ್ ಇರ್ಬೋದು, ಸ್ವಲ್ಪ ಗಾಡಿ ಸೌಂಡು, ಫ್ಯಾನ್ ಇದು. ಓಕೆನಾ? ಸೊ ಓಕೆ, ನಾನು ನಿಮಗೆ ಎಲ್ಲ ತೋರಿಸ್ತೀನಿ ಹೇಗಿದೆ ಅಂತೇಳಿ. ಇವತ್ತು ತಂಗಿ ಇರಬೇಕಿತ್ತು, ಬಟ್ ಅವಳಿಲ್ಲ, ಅಂಗಡಿಗೆ ಹೋಗಿದ್ದಾಳೆ. ಸೊ ಅಂದರೆ ಕೆಲಸಕ್ಕೆ ಹೋಗಿ ಸ್ವಲ್ಪ ಪಾರ್ಟ್ ಟೈಮ್ ಜಾಬ್ ಥರ ಹೋಗ್ತಾರೆ, ಅದಕ್ಕೆ ಹೋಗಿದ್ದಾರೆ. ಸೊ ಇವಾಗ ನಾನೇ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅವಳು ಬರೋ ಲೇಟ್ ಆಗ್ತೀನಿ, ತುಂಬ ಮಧ್ಯಾಹ್ನ ಆಗೋದ್ರೆ ಕಷ್ಟ, ಅದಕ್ಕೋಸ್ಕರ. ಓಕೆ ಗೈಸ್, ಅವಾಗ ರೆಡಿ ಆಗಬೇಕಾದ್ರೆ ಸಿಗುವ. ಓಕೆ, ಒಳ್ಳೆ ಟೈಮಲ್ಲಿ ಕಾಲ್ ಬಂತು. ಒಂದು ನಿಮಿಷ. ಹಲೋ, ಇವಾಗ ನಾನು ಈ ಥರ ರೆಡಿ ಆಗೋಕ್ಕಿಂತ ಮುಂಚೆ ಹಾಫ್ ವಿಡಿಯೋ ನಾನು ಮಾಡಬೇಕು ಗೈಸ್. ನಾನಿನ್ನೂ ಹಾಫ್ ವಿಡಿಯೋ ಮಾಡಲಿಲ್ಲ, ಅಷ್ಟೇ ಬೇಗ ರೆಡಿಯಾಗಿ ಬಂದು ಕೂತಿದ್ದೇನೆ. ಸೊ ಇವಾಗ ಇವಾಗ ನಾನು ಹಾಫ್ ವಿಡಿಯೋ ಮಾಡಿ ಮತ್ತೆ ಸಿಗ್ತೇನೆ. ಸುಮ್ಮನೆ ಎಲ್ಲ ತೊಗೊಬಂದಿಟ್ಟು ಇವಾಗ ಎಲ್ಲಿ ವಿಡಿಯೋ ಮಾಡೋದು ಅಂತ ನೋಡಬೇಕು. ಒಳ್ಳೆ ಜಾಗೆ, ಒಳ್ಳೆ ಸ್ವಲ್ಪ ಚೆಂದ ಇದು ಸಿಕ್ಕಿದ್ರೆ ಕೂಡಲೇ ಅಲ್ಲೇ ಮಾಡಿ ಮುಗಿಸಿಬೇಕು. ನಾನು ಮಾಡಿದಿದ್ರು ಇಲ್ಲಿ ಒಳಗೆ ಮಾಡೋದು, ಹೊರಗಡೆ ಅಂತೂ ಹೋಗೋದಿಲ್ಲ. ಸೆಕೆ ಅದಕ್ಕಿಂತ ಮುಂಚೆ ತರೀಲಿಕ್ಕಾಗೋದಿಲ್ಲ. ಸೊ ನೋಡಬೇಕು ಎಲ್ಲಿ ಮಾಡೋದು ಎಂತ ಅಂತ. ಬೇಗ ಮಾಡಿಕೊಂಡು ಸಿಗಬೇಕು. ಮತ್ತು ಎಲ್ಲರಿಗೂ ಮೇನ್ ಥಿಂಗಾಗಿ ಎಂತ ಹೇಳ್ಬೇಕಂದ್ರೆ, ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಗೈಸ್. ಅಂದರೆ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಿ. ಕೆಲವೊಬ್ಬರು ಯಾಕೆಂತ ಗೊತ್ತಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅನ್ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಬಟ್ ಇಟ್ಸ್ ಓಕೆ, ಮತ್ತೊಂದು ಸಲ ಅಂದರೆ ಇದೆಲ್ಲ ಒಂಥರ ಲೆಸನ್ ಅಂತ ಹೇಳ್ಬೋದು. ಇವಾಗ ಇಲ್ಲದು ಮತ್ತು ಗೊತ್ತಿಲ್ಲ ಮತ್ತು ಎಂತ ಆಗ್ತದೆ ಏನು ಅಂತೇಳಿ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಬಟ್ ನನಗೀಗ ಸ್ವಲ್ಪ ಪರ್ಸ್ನಲ್ ಇಶ್ಯೂಸ್ ಆಗಿರೋದ್ರಿಂದ ಅಪ್ಪನಿಗೆ ಹೆಲ್ತ್ ಇಶ್ಯೂಸ್ ಆಗಿದೆ. ಸೊ ಆಚೆ ಈಚೆ ಎಲ್ಲ ಇದಾಗಿರೋದ್ರಿಂದ ನನಗೆ ವೀಡಿಯೋಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅದು ಒಂದೇ ರೀಸನ್ ನಾನು ಅಪ್ಲೋಡ್ ಮಾಡ್ತಾಯಿಲ್ಲ. ಬಟ್ ನಾನು ಹುಡುಕ್ತಾ ಇದ್ದೀನಿ ಮುಂಚೆದು ಯಾವುದಾದ್ರೂ ವೀಡಿಯೋಸ್ ಉಂಟಾ ಅಂತೇಳಿ. ಬಟ್ ಯಾವುದೂ ಸಿಗ್ತಾನೂ ಇಲ್ಲ ನನಗೆ. ಬಿಕಾಸ್ ಎಲ್ಲ ಅವಾಗಿಂದ ಅವತ್ತಿಗೆ ಅವಾಗಲೇ ಅಂತ ಹೇಳೋದು ಬಿಟ್ಟು 1-2-3 ಡೇಸಲ್ಲೇ ನಾನು ಎಲ್ಲ ಅಪ್ಲೋಡ್ ಮಾಡಿ ಡಿಲೀಟ್ ಮಾಡಿ ಬಿಡ್ತೇನೆ. ಸುಮ್ಮನೆ ಸ್ಟೋರೇಜ್ ಫುಲ್ ಆಗ್ತದೆ ಅಂತ. ಅದು ಒಂದು ಪರ್ಪಸ್ಸಿಗೆ, ಸ್ಟೋರೇಜ್ ಫುಲ್ ಆಗ್ತದೆ ಅಂತೇಳಿ ಒಂದು ಪರ್ಪಸ್ಸಿಗೆ ನಾನು ಡಿಲೀಟ್ ಮಾಡೋದು. ಓಕೆ, ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಂದೆಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡಿ. ಹಂಗೆ ಇನ್ನೂ ಜಾಸ್ತಿ ಜನಕ್ಕೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ಅಷ್ಟು ಹೇಳ್ತೀನಿ. ಓಕೆ ಅಷ್ಟೇ, ಇನ್ನೇನು ಹೇಳಲಿಕ್ಕಿಲ್ಲ. ವಿಡಿಯೋ ತುಂಬ ಲ್ಯಾಗ್ ಮಾಡೋದು ಬೇಡ. ನಾನು ವ್ಲಾಗ್ ಅಂತೂ ಅಪ್ಲೋಡೇ ಮಾಡ್ತಿದ್ದೆ, ತುಂಬ ಟೈಮ್ ಆಗೋಯಿತು. ಶಾರ್ಟ್ಸ್ ಮಾತ್ರ ಅಪ್ಲೋಡ್ ಮಾಡ್ತಾಯಿದ್ದೆ, ವ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ವ್ಲಾಗ್ ಹೀಗೆ ಸ್ಟಾರ್ಟ್ ಮಾಡಿರ್ತೀನಿ, ಏನು ಮಾಡಬೇಕು ಅನ್ನೋಷ್ಟರಲ್ಲಿ ಮರ್ತೋಗಿರ್ತದೆ. ಸೊ ಹೋಗಿ ಬಂದು ಎಲ್ಲ ಆಗಿರ್ತದೆ. ಸೊ ನನಗೆ ಅದರಲ್ಲಿ ನಡು ಸೇರಿಸ್ಬೇಕೆಲ್ಲಿ ಗೊತ್ತಾಗೋದಿಲ್ಲ.
ಅದು ಒಂದು ರೀಸನ್ಗೋಸ್ಕರ ನಾನು ವ್ಲಾಗ್ ಅಪ್ಲೋಡ್ ಮಾಡ್ತಾ ಇಲ್ಲ ಆಯಿತು, ನನಗೆ ಆಗ್ತಾ ಇಲ್ಲ ಆಯಿತು ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ. ಶಾರ್ಟ್ಸ್ ಆದರೂ ಹೇಗೋ ಮಾಡಿ ಹಾಕ್ಬಿಡ್ತಿದ್ದೆ. ಇವತ್ತು ಇನ್ಮೇಲಿಂದ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ವೀಡಿಯೋಸ್ ಇಲ್ದಿದ್ದು ವ್ಲಾಗ್ ಎರಡರಲ್ಲಿ ಅದನ್ನು ಒಂದಂತೂ ಬರ್ತದೆ. ಡೈಲಿ ಅಂತಲೂ ನಾನು ಹೇಳಿಕ್ಕೆ ಹೋಗಲ್ಲ, ವಾರದಲ್ಲಿ 1-2-3 ಡೇಸ್ ಹಾಕ್ತೀನಿ ಇವಾಗ ಸದ್ಯಕ್ಕಿರೋ ಸಿಚುವೇಶನ್ಗೆ. ಮತ್ತೆ ನೋಡುವ. ಓಕೆ ಇವಾಗ ಆ ಶೂಟ್ ರೆಡಿ ಆಗಿದೆ. ಸೊ ಈಗ ಫ್ಯಾನ್ ಹಾಕಬೇಕು. ಬಟ್ ನಾನು ಫ್ಯಾನ್ ಹಾಕಿದ್ದೆ, ನನ್ನದು ಬ್ಯಾಕ್ಗ್ರೌಂಡ್ ವಾಯ್ಸ್ ಎಲ್ಲ ಒಂಥರ ಕೇಳಿಸ್ತದೆ. ಫ್ಯಾನ್ ಆಗ್ತಾಯಿಲ್ಲ. ಬಟ್ ಇಟ್ಕೋಕೆ ಸ್ವಲ್ಪ ಹೊತ್ತು ನೋಡುವ ಎಂತಾಗ್ತದೆ ಅಂತ. ಸೊ ನಾನು ಫಸ್ಟಿಗೆ ಅಂತ ಬೇಕಲ್ಲ ಅಂದ್ಬಿಟ್ಟು ವೆಟ್ ಪೈಪ್ಸಲ್ಲಿ ಸ್ವಲ್ಪ ಫೇಸ್ನ ಕ್ಲೀನ್ ಮಾಡ್ಕೊಳ್ತೀನಿ. ಇದನ್ನು ಕ್ಲೀನ್ ಮಾಡ್ಕೊಂಡು ಹಾಗೆ ಬೇಗ ಬೇಗ ವೀಡಿಯೋ ಸ್ಟಾರ್ಟ್ ಮಾಡಬೇಕಂದ್ರೆ ಇನ್ನೂ ಸೆಕೆ ಸ್ಟಾರ್ಟ್ ಆಗೋದ್ರೆ ಇನ್ನಾಗೋದೇ ಇಲ್ಲ ನನ್ನ ಕೈಯಲ್ಲಿ. ಸೊ ಇವಾಗ ಎಲ್ಲದಕ್ಕಿಂತ ಮುಂಚೆ ನನ್ನ ತಲೆ ಸ್ವಲ್ಪ ಮೇಲೆ ಕಟ್ಟಬೇಕು. ಒಂದು ಇದನ್ನು ಸ್ವಲ್ಪ ಅಪ್ಲೈ ಮಾಡ್ಕೊಳ್ತೀನಿ. ಐಬ್ರೋಸ್ ಇಲ್ಲದೆ ಇರೋ ಕಾರಣ ಒಂಥರ ಕಾಣ್ಬೋದು. ಬಟ್ ಎಷ್ಟು ಐಬ್ರೋ ಲುಕ್ ಬಂತು. ನೆಕ್ಸ್ಟ್ ಹಾಗೆ ಬೇಗ ಬೇಗ ಮುಗಿಸಿ ಬಿಡುವ. ಅಂದರೆ ವೀಡಿಯೋ ಲೈಕ್ ನಂಗೆ ತುಂಬ ಲಾಂಗ್ ಆದರೆ ಎಡಿಟಿಂಗ್ ನನಗೂ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಪ್ರಾಬ್ಲಮ್ ಕೊಡ್ತದೆ. ಓಕೆನಾ. ನೆಕ್ಸ್ಟ್ ಬಂದು ಐಲೈನರ್. ಓಕೆ ಐಲೈನರ್ ಹಾಕೊಂಡು ಸಿಗ್ತೀನಿ ಗೈಸ್. ನಂಗೆ ಈ ಥರ ಹಾಕೊಳ್ಳೋಕ್ಕೆ ತುಂಬ ಕಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ. ಓಕೆನಾ. ಓಕೆ ಕರೆಂಟ್ ಹೋಯ್ತು, ಸೆಕೆ ಆಗ್ತಾಯಿಲ್ಲ. ಓಕೆ ನೆಕ್ಸ್ಟ್ ಬಂದು ಸ್ವಲ್ಪ ಅಲ್ಲಿಗೆ ಸಾಕಂತ ಅಂದ್ಕೊಳ್ತೀನಿ. ಈ ಥರ ಕಾಂತೀನಿ ಗೈಸ್. ಕಣ್ಣೆಲ್ಲ ಸಿಂಪಲ್ ಆಗಿದೆ. ಓಕೆನಾ. ನೆಕ್ಸ್ಟ್ ಬಂದು ಲಿಪ್ಸ್ಟಿಕ್ ಹಾಕೋಬೇಕು. ಸೊ ನಾನು ಬಂದು ಇವಾಗ ಮೆರೂನ್ ಸ್ಯಾರಿ ಆಗಿರೋದ್ರಿಂದ ಸ್ವಲ್ಪ ರೆಡ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಮತ್ತು ಈ ಸ್ವಲ್ಪ ಲಿಪ್ಸನ್ನು ಹೀಗೆ ಟ್ಯಾಪ್ ಮಾಡ್ಕೊಳ್ತೇನೆ. ಓಕೆನಾ. ಸೊ ಇವಾಗ ಹೋಗಿ ಇನ್ನೊಂದು ಕಲರ್ ಲಿಪ್ಸ್ಟಿಕ್ ಹಾಕ್ಕೊಂಡು ಬರ್ತೀನಿ. ಓಕೆ ನಾನು ಇದೇ ರೆಡ್ ಕಲರ್ನೇ ಹಾಕ್ಕೊಳ್ತೀನಿ, ಸ್ವಲ್ಪ ಮ್ಯಾಚ್ ಆಗ್ತದೆ ಅಂತ. ಸಾಕು ಅಂತ ಅಂದ್ಕೊಳ್ತೆ. ಎಷ್ಟಾನ್ ಫಸ್ಟ್ ಟೈಮ್ ಇಷ್ಟೊಂದು ಚಂದ ಬಂದಿರೋದು ನಾನು ಹಾಕಿರೋ ಲಿಪ್ಸ್ಟಿಕ್. ಓಕೆ ಗೈಸ್ ಅಷ್ಟೇ. ಸೊ ನೋಡ್ಕೊಳ್ತೀರಲ್ಲ ಹೇಗೆ ಬರ್ತಾಯಿದೆ ಅಂತ. ಇನ್ನು ಸೀರಿಯಲ್ ಉಟ್ಕೊಂಡು ನನಗೊಂದು ಲೆಕ್ಕ ಆಗೋಗಿರ್ತೇನೆ. ಸೊ ಇವಾಗ ಇಯರಿಂಗ್ಸ್ ಎಲ್ಲ ಚೇಂಜ್ ಮಾಡ್ಕೋಬೇಕು. ಬೇಗ ಬೇಗ ಇಯರಿಂಗ್ಸ್ ಎಲ್ಲ ಚೇಂಜ್ ನಮ್ಮ ಮನೆ ಹತ್ರ ಒಂದು ಕೋಳಿ ಉಂಟು, ಅದು ಕಿಚ್ತಾನೆ ಇರ್ತದೆ. ಸ್ವಲ್ಪ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಆಯಿತಾ ಗೈಸ್. ನನಗೆ ವೀಡಿಯೋ ಮಾಡಲಿಕ್ಕೆ ಬಿಡ್ತಾಯಿಲ್ಲ. ನಾನು ಹೀಗೆ ತಗ್ತೇನೆ.
ಮಾಡುವಾಗಿರೋ ಟೈಮ್ ಉಂಟಲ್ಲ ಗೈಸ್, ಗ್ರೇಟ್ ನಾನು. ನಾಡ್ದೊಂದು ಮದುವೆ ಇದೆ ನನ್ನ ಕಸಿನ್ ಇದು, ಸೊ ಇದೇ ಥರ ರೆಡಿ ಆಗಬೇಕು ಅಂತ ಯೋಚನೆ ಮಾಡಿ. ಇವಳೇ ಗೈಸ್, ಇವಳ ಚಾನಲ್ ಇದೆ ನೇತ್ರ ಆನಂದ್ ಅಂತ, ಸಪೋರ್ಟ್ ಮಾಡಿ ಓಕೆನಾ? ತಪ್ಪಲ್ಲ ಎಂಕಿ ತೋಜ ಇಂದು ಏನು ಕಾಪಿ ಮನ್ಪುರ್ಚಿಯೋನ್. ಹಾಂ ವಿಜಯ್ ಓಕೆ, ಫೈನಲಿ ಈ ಥರ ರೆಡಿಯಾಗಿದೆ. ನೆಕ್ಸ್ಟ್ ಇವಾಗ ಇದು ಎಂತ ಮುಖಕ್ಕಿಂತ ಅದು ಸ್ವಲ್ಪ ವಿಭೂತಿ ಅದು ಇದು ಎಲ್ಲ ಇಟ್ಕೊಳ್ಳೋಕ್ಕಿಂತ ಮುಂಚೆ ಸೀರೆ ಉಟ್ಕೊಂಡು ಬರ್ತೀನಿ. ಓಕೆ ಓಕೆ ಫೈನಲಿ ಇದು ಫೈನಲ್ ಲುಕ್ ಆಗಿದೆ ಗೈಸ್. ಹೇಗೆ ಕಾಣ್ತಾ ಇದ್ದೀನಿ ಅಂತ ಚೂರು ಐಡಿಯಾ ಇಲ್ಲ. ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಓಕೆನಾ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ಬಟ್ ಹಾಗೂ ಈಗ ಮಾಡಿ ಸ್ವಲ್ಪ ಮ್ಯಾಚ್ ಮಾಡಲಿಕ್ಕೆ ನೋಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಳ್ಳೋ ಸ್ಟೈಲಲ್ಲಿ ಗೂಗಲಲ್ಲೆಲ್ಲ ಸರ್ಚ್ ಮಾಡಿದ್ರೆ ಹೇಗೆ ರೆಡಿ ಆಗಿರ್ತಾರೆ ಹೇಗೆ ಅಂತ. ಅವ್ರಿಗೆ ಜಾಸ್ತಿ ಇಂಪ್ಯಾಕ್ಟ್ ಇಂದರೆ ಇಷ್ಟ ಅಟ್ರ್ಯಾಕ್ಟ್ ಮಾಡೋದು ಅರ್ಶಿನ ಕುಂಕುಮ ಮಾತ್ರ ಮತ್ತು ವಿಭೂತಿ. ಬಟ್ ನನಗೆ ವಿಭೂತಿ ಇಟ್ಕೊಳ್ಳಿಕ್ಕೆ ತುಂಬ ಕಡೆ ಬೆಂಗಳೂರಿಸಿ ಎಲ್ಲ ಕಡೆ ಫುಲ್ ಅದು ಹುಡಿ ಉದುರ್ತದಲ್ಲ, ಇಟ್ಟು ಅಭ್ಯಾಸನೇ ಇಲ್ಲ ಇಂಥದ್ದೆಲ್ಲ ಅಲ್ವಾ. ಸೊ ಫಸ್ಟ್ ಟೈಮ್ ಟ್ರೈ ಮಾಡೋದು ಒಂಥರ ಚೆನ್ನಾಗಿತ್ತು. ಸೊ ಇದನ್ನು ಮಾಡೋ ಇದರಲ್ಲಿ ವೀಡಿಯೋ ಮಾಡೋದೇ ಮರ್ತೋದೆ. ಓಕೆ ಗೈಸ್, ಇನ್ನು ಬೇಗ ವೀಡಿಯೋ ಶೂಟ್ ಮಾಡಿ ಮುಗಿಸಿ ಮತ್ತೆ ಸಿಗ್ತೀನಿ ಓಕೆನಾ. ಇಲ್ಲಾಂದರೆ ಬೆವರಲ್ಲೆಲ್ಲ ಹೊಟ್ಟೋದ್ರೆ ಕಷ್ಟ ಆಗ್ತದೆ. ಈಗ ಆಲ್ರೆಡಿ ಎಲ್ಲ ಹೋಗ್ತಾ ಇದೆ. ಸೊ ಓಕೆ, ಇನ್ನು ಬೇಗ ಬೇಗ ರೆಡಿ ಮಾಡಿ ಸಿಗ್ತಾನೆ. ಓಕೆ ಫೈನಲಿ ರೆಡಿಯಾಗಿ ಆಯಿತು. ಸಾರಿ, ರೀಲ್ ಶೂಟ್ ಕೂಡ ಮಾಡಿ ಆಯಿತು. ಬಿಕಾಸ್ ತುಂಬ ಸ್ವೆಟ್ ಆಗ್ತಿತ್ತು. ಇದೆಲ್ಲ ಆಲ್ರೆಡಿ ಹೋಗ್ತಾ ಇದೆ. ಆ ಒಂದು ರೀಸನ್ಗೋಸ್ಕರ ಬೇಗ ಬೇಗ ಮಾಡಿ ಮುಗಿಸ್ಬಿಟ್ಟೆ. ಇವತ್ತಿದ್ದು ಔಟ್ಫಿಟ್ ಹೀಗಿತ್ತು ಗೈಸ್, ಈ ಥರ ರೆಡಿಯಾಗಿದ್ದೀನಿ. ಸೊ ಇವತ್ತಿದ್ದು ಶೂಟ್, ಈ ರೀಲ್ ಶೂಟ್ ಎಷ್ಟು ದಿನದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ ಅಷ್ಟು ದಿನದಿಂದ ಮಾಡಬೇಕು ಅಂತ. ಯಾವಾಗ ಟ್ರೆಂಡಿಂಗ್ ಸ್ಟಾರ್ಟ್ ಆಯಿತು ಅವತ್ತಿಂದ ಮಾಡಬೇಕಂತ ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಿಲ್ಲ. ಫೈನಲಿ ಇವತ್ತು ಮಾಡಿ ಮುಗಿಸಿದ್ದೇನೆ. ಅಮ್ಮ ಅಲ್ಲಿ ನೋಡ್ತಾ ಇದ್ದೆ. ಹಾಯ್ ಹೇಳು. ತುಂಬ ಟೈಮ್ ಆದ ನಂತರ ಅಮ್ಮ ಬ್ಲಾಗಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಬಂದು ಬ್ಲಾಗ್ ಮಾಡಿದ್ದೆ ಇವತ್ತು ನಾನು, ಅದಕ್ಕೋಸ್ಕರ. ಓಕೆ ಗೈಸ್, ಇದೆಲ್ಲ ತೆಗೆದು ಒಂದು ಸಲ ಎತ್ತಿಟ್ಟು ಬಿಡ್ತೇನೆ. ಆಗೋದಿಲ್ಲ, ಸೆಕೆ ಅಷ್ಟು ಸೆಕೆ ಆಗ್ತಾ ಉಂಟು. ಫೈನಲಿ ಮುಗಿಸಿದೆ. ಇದೆಲ್ಲ ಹೊಸ ಲುಕ್, ಅವರೆಲ್ಲ ಈ ಥರದ್ದೆಲ್ಲ ಹಾಕ್ಕೊಳ್ತಾರೆ ಅಂತೇಳಿ ನೋಡಿದೆ. ಸೊ ಅವಾಗವಾಗ ನೋಡಿ ಅವಾಗವಾಗನೇ ಇದೆಲ್ಲ ಹಾಕ್ಕೊಂಡ್ಬಿಟ್ಟೆ. ಸೊ ಮುಗೀತು, ಎಲ್ಲ ಮುಗೀತು ಆಲ್ಮೋಸ್ಟ್. ಇದೆಲ್ಲ ತೆಗೆದು ಬಳೆ ಹೇರ್ ಸ್ಟೈಲ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಸಿಗ್ತೇನೆ. ನೆನ್ನೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸಮ್ ರೀಸನ್ಸಿಗೆ. ಅಂದರೆ ಸುಸ್ತಾಗ್ತಾಯಿತ್ತು, ತುಂಬ ತಲೆಯೆಲ್ಲ ನೋಡ್ತಾಯಿತ್ತು. ಮತ್ತು ಎಡಿಟ್ ಮಾಡ್ತಾಯಿದ್ದೆ. ಅದು ಎಡಿಟ್ ಮಾಡಿ ಶಾರ್ಟ್ಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ ಸಪೋರ್ಟ್ ಮಾಡಿ. ಅಷ್ಟೇ, ಇಂಥ ಇಲ್ಲ ಗೈಸ್. ಇನ್ನು ಬೇರೆ ಬೇರೆ ವೀಡಿಯೋಸ್ ಒಟ್ಟಿಗೆ ಬರ್ತಾಯಿರ್ತೀನಿ. ಇವಾಗ ಸದ್ಯಕ್ಕೆ ಇಲ್ಲಿರೋದ್ರಿಂದ ತಂಗಿ ಜೊತೆ ಬೇರೆ ಬೇರೆ ವೀಡಿಯೋಸ್ ಮಾಡ್ತೇನೆ. ಸೊ ಎಲ್ಲ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಓಕೆನಾ. ಓಕೆ, ಥ್ಯಾಂಕ್ ಯು.
ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಮಾಡೋ ಎಲ್ಲ ವೀಡಿಯೋಸ್ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪ್ತದೆ. ಓಕೆನಾ? ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್.